ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನಿಗಮ ಮಂಡಳಿ ನಿಗಿ ಕೆಂಡ ಕಾರ್ತಾ ಇದೆ. ಇಲ್ಲಿ ಹೈಕಮಾಂಡ್ನ ಪಟ್ಟಿಗೆ ಸಿಎಂ ಡಿಸಿಎಂ ಇಬ್ಬರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕಾರಣ ಇಷ್ಟೇ, ನಾವು ಕೊಟ್ಟಂತಹ ಲಿಸ್ಟ್ ಯಾಕೆ ಚೇಂಜ್ ಆಯಿತು ಅಂತ ಹೇಳಿ. ಅಂದ್ರೆ ಸಿಎಂ ಡಿಸಿಎಂ ಅವರು ಕೊಟ್ಟ ಲಿಸ್ಟ್ ಒಂದು, ಹೈಕಮಾಂಡ್ ಕೊಟ್ಟಿದ್ದು ಮತ್ತೊಂದು. ನಾವು ಕೊಟ್ಟಿದ್ದು ಯಾಕೆ ರಿಲೀಸ್ ಮಾಡಿಲ್ಲ, ಎಲ್ಲಿ ಚೇಂಜ್ ಆಯಿತು, ಯಾಕೆ ಚೇಂಜ್ ಆಯಿತು ಅಂತ ಹೇಳಿ ಸಿಎಂ ಡಿಸಿಎಂ ಇಬ್ಬರು ಕೂಡ ಕಿಡಿಕಾರ್ತಾ ಇದ್ದಾರೆ, ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಕೆಲಸ ಮಾಡಿದವರಿಗೂ ಮಣೆ ಹಾಕಿದ್ರ ಖರ್ಗೆ ಅನ್ನುವಂತಹ ಪ್ರಶ್ನೆ. ಆ ಲಿಸ್ಟ್ನಲ್ಲಿ ಸಿ ನಾಗೇಂದ್ರ, ಲಲಿತ್ ರಾಘವ್, ಮಜರ್ ಖಾನ್, ಜಗದೇವ್ ಗುತ್ತೇದಾರ ಹೆಸರು ಇದೆ. ಹೀಗಾಗಿ ಈ ಹೆಸರಿಗೆ ಸಿಎಂ ಡಿಸಿಎಂ ಅವರ ಆಕ್ಷೇಪ ಕೇಳಿ ಬರ್ತಾ ಇದೆ. ಸಿಎಂ ಡಿಸಿಎಂ ಇಬ್ರು ಕೂಡ ಸೇರಿ ಒಂದು ಲಿಸ್ಟ್ ಅನ್ನ ಕೊಟ್ಟಿದ್ರು, ಆದರೆ ಹೈಕಮಾಂಡ್ ಅದಕ್ಕೆ ಮಣೆ ಹಾಕಿಲ್ಲ. ಹೈಕಮಾಂಡ್ ಬೇರೆದ್ದೇ ಲಿಸ್ಟ್ ಕೊಟ್ಟಿದೆ. ಹೀಗಾಗಿ ನಾವು ಕೊಟ್ಟ ಲಿಸ್ಟ್ ಯಾಕೆ ಚೇಂಜ್ ಆಯಿತು ಅಂಥೇಳಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ನಿಗಮ ಮಂಡಳಿ ನಿಗಿ ಕೆಂಡ ಕಾರ್ತಾ ಇದೆ. ಗಮನಿಸ್ತಾ ಇದ್ದೀವಿ, ಸಿದ್ದರಾಮಯ್ಯನವರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವರಿಬ್ಬರು ಒಂದು ಪಟ್ಟಿಯನ್ನು ಕೊಟ್ಟಿದ್ರು. ಆ ಪಟ್ಟಿ ಫೈನಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಹೈಕಮಾಂಡ್ ಹೊಸ ಪಟ್ಟಿಯನ್ನು ಕಳಿಸಿ ಏನಾದರೂ ಕೊಡುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಎಲ್ಲೋ ಚೇಂಜ್ ಆಗಿದೆ, ಯಾಕೆ ಚೇಂಜ್ ಆಯಿತು ಅಂಥೇಳಿ. ನಿಗಮ ಮಂಡಳಿ ಪಟ್ಟಿಗೆ ಅಸಮಾಧಾನ ಭುಗಿಯಲ್ಲಿ ಹೇಳ್ತಾ ಇದೆ. ಯಾರ್ಯಾರೋ ಹೆಸರಿದೆ, ಅವ್ರ ಹೆಸರು ಯಾಕೆ ಈ ಪಟ್ಟಿಯಲ್ಲಿ ಬಂತು ಅಂಥೇಳಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಲೋಕಸಭಾ ಎಲೆಕ್ಷನ್ಗೆ ಇನ್ನೇನು ಕೆಲವೇ ತಿಂಗಳುಗಳು ಮಾತ್ರ ಬಾಕಿ ಉಳ್ಕೊಂಡಿದ್ದಾರೆ. ಇದರ ಮಧ್ಯದಲ್ಲೇ ಲೋಕಸಮರ ಆದಮೇಲೆ ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿಯಾಗಿ ಸಂಚಲನ ಸೃಷ್ಟಿಯಾಗುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸ್ತಾ ಇದೆ. ಅಕಸ್ಮಾತ್ ಏನಾದರೂ ಈ ಲೋಕಸಮರದಲ್ಲಿ ಕಾಂಗ್ರೆಸ್ ಏನಾದರೂ ಸೋತ್ರೆ ರಾಜಕೀಯ ಪಲ್ಲಟನ ಅನ್ನುವಂತಹ ಪ್ರಶ್ನೆಗಳು ಉದ್ಭವವಾಗೋದಕ್ಕೆ ಶುರುವಾಗಿದೆ. ಮತ್ತೊಂದು ಮೆಗಾ ಬಾಂಬನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ KN ರಾಜಣ್ಣ ಸಿಡಿಸ್ತಾ ಇದ್ದಾರೆ. ಲೋಕಸಭಾ ಎಲೆಕ್ಷನ್ ಅಲ್ಲಿ ಮಿನಿಮಮ್ ಅಂತಂದ್ರೂ 20ಕ್ಕಿಂತ ಹೆಚ್ಚು ಸೀಟ್ ಗೆದ್ದೇ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ರಣತಂತ್ರವನ್ನ ಹೆಣಿತಾ ಇದೆ. ಗೆಲ್ಲೋ ಅಭ್ಯರ್ಥಿಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದೆ. ಸಚಿವರನ್ನೇ ಕಣಕ್ಕಿಳಿಸಬೇಕು ಅಂತ ಹೇಳಿ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದೆ. ಇದೆಲ್ಲದರ ಭಾಗವಾಗಿ ಕಾಂಗ್ರೆಸ್ ಏನಾದರೂ ಅಕಸ್ಮಾತ್ ಟಾರ್ಗೆಟ್ ರೀಚ್ ಆಗಲಿಲ್ಲ, ಸೋತ್ವಿ ಅಂತ ಅಂದ್ರೆ ರಾಜಕೀಯ ಪಲ್ಲಟ ಆಗುತ್ತಾ, ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಯಾಗುತ್ತಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ KN ರಾಜಣ್ಣ ಅವರು ಮೆಗಾ ಬಾಂಬ್ ಅನ್ನ ಸಿಡಿಸ್ತಾ ಇದ್ದಾರೆ. ಫಲಿತಾಂಶದಲ್ಲಿ ರಿಸಲ್ಟ್ ಅಲ್ಲಿ ಹೆಚ್ಚು ಕಡಿಮೆ ಆದರೆ ಸಿದ್ದರಾಮಯ್ಯ ಅವರು ಮುಂದುವರಿಬೇಕಾದ್ರೆ ರಿಸಲ್ಟ್ ಅಲ್ಲಿ ಜಾಸ್ತಿ ಗೆಲ್ಲಬೇಕು ಅಂತ ನಿಮ್ಗೆ ಜಾಸ್ತಿ ಬೇಕಲ್ವಾ? ಈಗ ಸಿದ್ದರಾಮಯ್ಯನವರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಅಲ್ಲ, ಎತ್ತಿಂದ ಅವರು ಮುಂದುವರಿತಾರೆ ಅಂತ ಅವ್ರು ವೈಯಕ್ತಿಕ ಇದನ್ನ ಹೇಳಿರ್ತಾರೆ. ಆದರೆ ಮಂತ್ರಿ ಮಾಡೋದು ಎಲ್ಲ ಹೈಕಮಾಂಡ್ ಅವ್ರ ತೀರ್ಮಾನ ಇರ್ತವೆ. ಅವರು ಹೇಳಿರ್ತಕ್ಕಂಥದ್ದು ಅವರ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದಾರೆ. ಅದರಲ್ಲಿ ಏನು ತಪ್ಪು ಹುಡ್ಕೋದು ಏನು ಸರಿಯಾದಂಥದ್ದಲ್ಲ. ಹೆಚ್ಚು ಸ್ಥಾನ ಬಂದರೆ ಸಿದ್ದರಾಮಯ್ಯ ಅವರು ಮುಂದುವರಿಬೇಕಾದ್ರೆ ಹೆಚ್ಚು ಸ್ಥಾನ ಬರಬೇಕು ಅಂತ ಹೇಳಿದಂಥದ್ದು. ಕಾಂಗ್ರೆಸ್ ಹಿತದೃಷ್ಟಿಯಿಂದ ಹೆಚ್ಚು ಸ್ಥಾನ ಗೆಲ್ತಕ್ಕಂಥದ್ದು ಅನಿವಾರ್ಯತೆ. ಯಾಕೆಂದರೆ ಯಾವಾಗಲೂ ಕೂಡ ಈಗ ನಾವು ಅಧಿಕಾರದಲ್ಲಿದ್ದೀವಪ್ಪ, ಹೆಚ್ಚು ಸ್ಥಾನ ಬರಲಿಲ್ಲ ಅಂದರೆ ವಾಟ್ ಮಾರಲ್ ರೈಟ್ ವಿ ಹ್ಯಾವ್ ಟು ಕಂಟಿನ್ಯೂ ಇನ್ ದ ಪವರ್. ಅದಕ್ಕೋಸ್ಕರ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿರ್ತಕ್ಕಂಥದ್ದು ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತ ಹೇಳಿದರೆ ಸತ್ಯ ಇದೆ ಅವ್ರು ಹೇಳಿರ್ತಕ್ಕಂಥದ್ದು. ಅದರಲ್ಲಿ ತಪ್ಪು ಹುಡ್ಕೋಂಥ ಅಂಶಗಳೇನಿಲ್ಲ. ಚರ್ಚೆ ಏನಂತಂದರೆ ಹೆಚ್ಚು ಕಡಿಮೆ ಸ್ಥಾನ ಬಂದರೆ ಸಿದ್ದರಾಮಯ್ಯ ಅವರ ಸ್ಥಾನಕ್ಕೆ ಕುತ್ತು ಅಂತ ಅವ್ರು ಹೇಳಿದ್ರು ನೇರವಾಗಿ. ಎಲ್ಲ 136 ಜನ ಶಾಸಕರು, ಇಬ್ಬರು ಬೇರೆ ಸಹ ಸದಸ್ಯರುಗಳು ಎಲ್ಲರೂ ಕೂಡ ಸಿದ್ದರಾಮಯ್ಯವ್ರ ಜೊತೆಯಲ್ಲೇ ಇರೋದು. ಥ್ಯಾಂಕ್ ಯು. ನೀವು ನೈತಿಕತೆ ಪ್ರಶ್ನೆ ಮಾಡಿದ್ರಿ ಸರ್, ಏನು ಸರ್ ಆ್ಯಕ್ಚುಲಿ ಸರ್ ನೈತಿಕತೆ ಅಂತಂದರೆ ನಾವು ಮಾರಲ್ ರೈಟ್ ಅಂತ ಹೇಳಿದ್ರೆ ನಾವು ಹೆಚ್ಚು ಜನ ಸರ್ಕಾರ ಇಷ್ಟೊಂದೆಲ್ಲ ಜನಪರವಾದಂಥ ಕಾರ್ಯಕ್ರಮಗಳನ್ನು ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೀವಿ. ಜನ ನಮ್ಮನ್ನು ಕೈ ಹಿಡಿತಾರೆ ಅಂತೇಳಿ ವಿಶ್ವಾಸ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ನೇರ ಸಂಪರ್ಕದಲ್ಲಿ. ವಿಜಯ್, ಲೋಕಸಭಾ ಎಲೆಕ್ಷನ್ ಅಲ್ಲಿ 20ಕ್ಕಿಂತ ಹೆಚ್ಚು ಸೀಟ್ ಗೆಲ್ಲಬೇಕು ಅಂತ ಹೇಳಿ ಕಾಂಗ್ರೆಸ್ ರಣತಂತ್ರವನ್ನ ಹೆಣಿತಾ ಇದೆ. ಅದರ ಭಾಗವಾಗಿ ಏನಾದರೂ ಎಲೆಕ್ಷನ್ ಅಲ್ಲಿ ಸೋತ್ರೆ ಸ್ಥಾನ ಪಲಾಟ ಆಗುತ್ತೆ ಲೋಕಸಭಾ ಎಲೆಕ್ಷನ್ ಆದ್ಮೇಲೆ ಅನ್ನುವಂತಹ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇತ್ತು. ಇದೀಗ KN ರಾಜಣ್ಣ ಅವರ ಹೇಳಿಕೆ ಅದಕ್ಕೆ ಪುಷ್ಟಿ ಕೊಡ್ತಾ ಇದೆ. ಡೀಟೇಲ್ಸ್ ಕೊಡೋದಾದ್ರೆ ಶರತ್, ಕಳೆದ ಕೆಲ ದಿನಗಳ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಕೊಟ್ಟಿರುವಂತಹ ಹೇಳಿಕೆ ರಾಜಕೀಯದಲ್ಲಿ ಕಾಂಗ್ರೆಸ್ ಸಂಚಲನಕ್ಕೆ ಕಾರಣ ಆಗಿತ್ತು.
ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಅಂತಂದ್ರೆ ಹೆಚ್ಚು ಸ್ಥಾನ ಗೆಲ್ಲಬೇಕು, ಹೆಚ್ಚು ಸ್ಥಾನ ಗೆದ್ರೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂಥದ್ದು. ಅದು ಸಾಕಷ್ಟು ನಾನಾ ರೀತಿಯಾದ ಕಾಂಗ್ರೆಸ್ ನಲ್ಲಿ ಸಂಚಲನ ಜೊತೆಗೆ ರಾಜಕೀಯ ಚರ್ಚೆಗೆ ಕಾರಣ ಆಗಿತ್ತು. ಈಗ ಒಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಏನು ಸಚಿವ KN ರಾಜಣ್ಣ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಿಲ್ಲ ಅಂತಂದ್ರೆ ಅಧಿಕಾರದಲ್ಲಿ ಮುಂದುವರಿಯುವಂತಹ ನೈತಿಕತೆ ಇರೋದಿಲ್ಲ, ಪ್ರಶ್ನೆ ಬರುತ್ತೆ ಅನ್ನುವಂಥದ್ದು. ಅಂದ್ರೆ ಅಧಿಕಾರದಲ್ಲಿ ಮುಂದುವರಿಬೇಕಂದ್ರೆ ಏನು ಹೆಚ್ಚು ಸ್ಥಾನ ಗೆಲ್ಲಬೇಕು ಅನ್ನುವಂಥದ್ದು ಕೂಡ ನೇರವಾಗಿ ಹೇಳಿರುವಂಥದ್ದು. ಇದು ಮುಂದಿನ ದಿನಗಳಲ್ಲಿ ನಾನಾ ರೀತಿಯ ರಾಜಕೀಯ ತಿರುವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುವಂತದ್ದು. ಯಾಕೆ ಅಂತಂದ್ರೆ ಈಗ ಏನು ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೆಚ್ಚು ಸ್ಥಾನ ಗೆಲ್ಬೇಕಂತ ಸಾಧ್ಯತೆ ಇರುವಂತದ್ದು. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಒಂದು ಷರತ್